ನಮಸ್ಕಾರ, ನಾನು ಶುಭ. ಮೊಸರಿನೊಳಗಡೆ ಬರೀ ಈ ಒಂದು ವಸ್ತುನ ಹಾಕಿದ್ರೆ ಸಾಕು, ನೀವು ಶಾಕ್ ಆಗ್ತೀರಿ. ನಾನು ಗ್ಯಾಸ್ ಮೇಲೆ ಒಂದು ಬಟ್ಲಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಟೀ ಪುಡಿ 1.5 ಟೇಬಲ್ ಸ್ಪೂನಷ್ಟು, ನಿಮ್ಮ ಮನೇಲಿ ಬಳಸೋ ಯಾವುದೇ ಟೀ ಪುಡಿ ಆಗಲಿ ನೀವು ತಗೋಬೋದು. ನೋಡಿ, 1.5 ಸ್ಪೂನ್ ಹಾಕ್ಕೊಂಡಲ್ಲ. ಮೆಂತ್ಯ ಕಾಳು ಇದು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಅಂದರೆ ನಾವು 1 ಕಪ್ ಹಾಕಿದ್ದೀವಲ್ಲ ನೀರು, ಇದು ಒಂದು 1/2 ಕಪ್ ಆಗಬೇಕು. ನೋಡಿ, ಒಳ್ಳೆ ಕಲರ್ ಕೂಡ ಬಂದಿದೆ. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು, ಇವಾಗ ಬಿಸಿನೇ ಇದೆ, ಇದನ್ನು ಸ್ಟ್ರೈನರಲ್ಲಿ ಸೋದಿಸ್ಬಿಡಿ. ಸ್ಟ್ರೈನರಲ್ಲಿ ಸೋದಿಸಿದ್ದಾದಮೇಲೆ ಸ್ಪೂನಲ್ಲಿ ಪ್ರೆಸ್ ಮಾಡಿ. ನೋಡಿ, ಸ್ಪೂನಲ್ಲಿ ಈ ಥರ ನೀಟಾಗಿ ಒಂದು ಸ್ವಲ್ಪ ಕೂಡ ಡಿಕಾಷನ್ ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪನೂ ಇರಬಾರ್ದು. ಚೆನ್ನಾಗಿ ಪ್ರೆಸ್ ಮಾಡಿ ತೆಗೆದುಬಿಡಿ. ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಕೂಡ ಇಲ್ವಲ್ಲ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರಬೇಕು. ನೀವು ರುಬ್ಬೋವಾಗ ಅಕಸ್ಮಾತಾಗಿ ನಿಮಗೆ ನುಣ್ಣಗೆ ಆಗ್ತಾಯಿಲ್ಲ, ಸ್ವಲ್ಪ ನೀರು ಹಾಕ್ಕೋಬೇಕನ್ಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ, ಯಾಕಂದರೆ ಮೆಂತ್ಯ ಕಾಳೆಲ್ಲ ಹಂಗಂಗೆ ಇರುತ್ತೆ ತರ್ತರಿಯಾಗಿ. ಅದಕ್ಕೆ ಒಂಚೂರು ನೀರು ಹಾಕ್ಕೊಬಿಟ್ರೆ ನುಣ್ಣಗೆ ರುಬ್ಬಿಬಿಡುತ್ತೆ. ಮತ್ತು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಬಿಸಿ ಬಿಸಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ನಂದು ಪೂರ್ತಿ ತಣ್ಣಗೆ ಆಗಿಬಿಟ್ಟಿತ್ತು. ನಾನು ಸ್ಟ್ರೈನರಲ್ಲಿ ಸೋದಿಸ್ಬಿಟ್ಟು ಆ ಪಾತ್ರೆ ಒಳಗೆ ಹಾಕಿ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟಿದ್ದೆ. ನೋಡಿ, ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಂದು ತೋರಿಸ್ತೀನಿ. ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ನೀಟಾಗಿ ಒಂದು ಸ್ವಲ್ಪನೂ ಬಿಡ್ದಿರಾ ಈ ಬಟ್ಲಿಗೆ ಹಾಕ್ಕೊಬಿಡಿ. ಮತ್ತು ಇದನ್ನು ಹಾಕ್ಕೊಂಡಿದ್ದಾದಮೇಲೆ ನೀವು ಮೊಸರು ತಗೋಬೇಕು. ಮನೇಲಿ ಮಾಡಿರೋ ಮೊಸರಾದರೆ ಒಳ್ಳೆಯದು. ನಾನು ಸಾಮಾನ್ಯವಾಗಿ ಮನೆಯಲ್ಲೇ ಬಳಸೋದು. ಸ್ವಲ್ಪ ಹುಳಿ ಬಂದಿರಬೇಕಂದ್ರೆ ಮೊಸರು, ಸ್ವಲ್ಪ ಹುಳಿ ಬಂದಿರೋ ಮೊಸರಾದರೆ ತುಂಬಾ ಒಳ್ಳೆಯದು. ನೋಡಿ, ನನ್ನದು ಚಿಕ್ಕ ಕಪ್ಪಲ್ಲಿ 1 ಕಪ್ ಹಾಕ್ಕೊತಾ ಇದ್ದೀನಿ. ಪೂರ್ತಿ ಹಾಕ್ಕೊಬಿಡಿ 1 ಕಪ್ಪಷ್ಟು. ಮೊಸರು ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಮೊಸರೊಳಗಡೆಗೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಒಳಗಡೆಗೆ ನಾನು ಮೆಹಂದಿ ಹಾಕ್ಕೊತಾ ಇದ್ದೀನಿ. 1 ಕಪ್ಪು ಚಿಕ್ಕ ಕಪ್ಪಷ್ಟು, ಅಂದರೆ ನನ್ನ ಹೇರ್ಸ್ಗೆ ಎಷ್ಟು ಬೇಕೋ ಅಷ್ಟು. ನೀವು ನಿಮ್ಮ ಹೇರ್ಸ್ಗೆ ಇವಾಗ ನಿಮಗೆ ಗೊತ್ತಿರುತ್ತೆ ಎಷ್ಟು ಮೆಹಂದಿ ಬೇಕಂತ. ಮತ್ತು ಕಲರ್ ಮೆಹಂದಿ ಹಂಗೆ ಬಳಸಬಾರ್ದು. ಗ್ರೀನ್ ಕಲರು ನ್ಯಾಚುರಲ್ದೇ ಸಿಕ್ಕಿದ್ರೆ ಒಳ್ಳೆಯದು. ನೋಡಿ, ತೋರಿಸ್ತೀನಿ. ಈ ಥರ ಮೆಹಂದಿನೇ ಬಳಸಬೇಕು. ರೆಡ್ ಕಲರು ಬೇರೆ ಕಲರ್ ಬರುತ್ತೆ, ಆ ಥರ ಬಳಸಬೇಡಿ. ಅಕಸ್ಮಾತಾಗಿ ನಿಮ್ಮ ಹತ್ರ ಮೆಹಂದಿ ಗಿಡ ಇದೆ ಮನೆ ಹತ್ರ ಅಂದರೆ ಅದನ್ನೇ ಬೇಕಾದರೆ ನೀವು ರುಬ್ಬಿಬಿಟ್ಟು ಹಾಕ್ಕೋಬೋದು. ನಾವು ಫಸ್ಟೇ ಟೀ ಡಿಕಾಷನ್ ಸೈಡ್ಗೆ ಇಟ್ಟಿದ್ವಲ್ಲ, ಇದು ಪೂರ್ತಿ ತಣ್ಣಗಾಗಿರಬೇಕು. ಬಿಸಿ ಬಿಸಿ ಹಾಕ್ಕೋಬಾರ್ದು. ತಣ್ಣಗಾದಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಆಗಬೇಡ, ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೇಮ್ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀವು ಹೇರ್ಸ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು 1 ಅವರ್ ಇಲ್ಲ 2 ಅವರ್ಸ್ ಬಿಟ್ಬಿಟ್ಟು ಮತ್ತೆ ಹೇರ್ ವಾಶ್ ಮಾಡ್ಕೋಬೇಕು. ಫಸ್ಟ್ ದಿನ ನೀವು ಇದನ್ನು ಅಪ್ಲೈ ಮಾಡಿದಾಗ ಯಾವುದೇ ಶಾಂಪೂ ಬಳಸಬಾರ್ದು. ಬರೀ ನೀರಲ್ಲೇ ಹೇರ್ ವಾಶ್ ಮಾಡ್ಕೊಬಿಡಿ. ಇದೊಂಥರ ನನ್ನ ಹೇರ್ಸು ಬ್ಲ್ಯಾಕ್ ಅಲ್ಲ, ಬ್ರೌನ್ ಇರೋದು. ಬ್ರೌನಿಷ್ ಕಲರ್ ಬರುತ್ತೆ ಹೇರ್ಸು, ಬ್ಲ್ಯಾಕ್ ಇರಲ್ಲ. ಇಲ್ಲ ನಿಮಗೆ ಬ್ಲ್ಯಾಕ್ ಬೇಕನ್ನೋರು ಕಬ್ಬಿಣದ ಬಾಣಲಿಗೆ ಹಾಕಿ ರಾತ್ರಿ ಎಲ್ಲ ಬಿಟ್ಟಿದ್ದೀರಂದರೆ ಮಾರ್ನಿಂಗು ಬ್ಲ್ಯಾಕ್ ಕಲರ್ ಆಗುತ್ತೆ ನಿಮ್ಮ ಹೇರ್ಸ್ ಕೂಡ. ನೋಡಿ, ನಿಮಗೆ ಸ್ವಲ್ಪ ವೈಟ್ ಹೇರ್ಸ್ ಸ್ವಲ್ಪ ಬಂದಾಗೆ ಇದನ್ನು ಅಪ್ಲೈ ಮಾಡಿ 1 ಅವರ್ 2 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಶಾಂಪೂ ಬಳಸ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ಈ ಟೀ ಡಿಕಾಷನ್ ಇಟ್ಟಿದ್ನಲ್ಲ, ಇದು ತಣ್ಣಗಾಗ್ಬಿಟ್ಟಿತ್ತು. ಇದ್ರ ಒಳಗಡೆಗೆ ಶಾಂಪೂ, ನಿಮ್ಮ ಮನೇಲಿ ಬಳಸೋ ಯಾವುದೇ ಶಾಂಪೂ ಆಗಲಿ, ನಿಮ್ಗೆ ಎಷ್ಟು ಬೇಕೋ ಆ ಶಾಂಪೂ ಯಾವತ್ತೂ ಡೈರೆಕ್ಟಾಗಿ ಬಳಸಬಾರ್ದು. ನಮಗೆ ವೈಟ್ ಹೇರ್ಸು ಬೇಗ ಬರುತ್ತೆ. ಅದರಿಂದ ಈ ಥರ ಡಿಕಾಷನ್ ಒಳಗಡೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀವು ಹೇರ್ ವಾಶ್ ಮಾಡ್ಕೊಂಡಾಗೆಲ್ಲ ಈ ಥರ ರೆಡಿ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊತಾ ಇರಬೇಕು. ಲ್ಯಾಪ್ಟಾಪ್ ಮುಂದೆ ವರ್ಕ್ ಮಾಡೋರಿಗೆ ಮತ್ತು ಟ್ರಾವೆಲ್ ಮಾಡೋರಿಗೆ ಏನಾಗುತ್ತೆ, ಎಕ್ಸೆಸ್ ಆಫ್ ಹೀಟ್ ಜಾಸ್ತಿ ಆಗಿ ಕೂಡ ಅವ್ರಿಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ನೀವು 15 ದಿನಕ್ಕೆ 1 ಟೈಮ್ ಆಗಲಿ ಮೆಹಂದಿ ಹಚ್ಕೊತಾ ಇರಬೇಕು. ಮತ್ತು ಈ ಥರ ಶಾಂಪೂ ಬಳಸಿದಾಗೆಲ್ಲ ಈ ಥರ ಮಾಡ್ಕೊಂಡಿದ್ದೀರಂದರೆ ನಿಮ್ಮ ಕೂದಲು ಎಲ್ಲಿ ಉದುರೋಗಿರುತ್ತಲ್ಲ ಅಲ್ಲಿ ಮತ್ತೆ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಬೇಕಂದರೆ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದಂತೂ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.